ನಮಸ್ತೆ ಗೆಳೆಯರೆ. ಭಾಳ ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಸುಮಾರು 6-7 ಲಕ್ಷ ವಿದ್ಯಾರ್ಥಿಗಳು SLC 10th ಸ್ಟ್ಯಾಂಡರ್ಡ್ ಪರೀಕ್ಷೆಯನ್ನು ತಗೊಳ್ತಾರೆ, ಪಾಸು ಆಗ್ತಾರೆ. ಅವುಗಳಲ್ಲಿ ಕೆಲವು ವಿದ್ಯಾರ್ಥಿಗಳು ITI ಆ ಥರದ, ಕೆಲವು ನರ್ಸಿಂಗ್ ಆ ಥರದಕ್ಕೂ ಹೋಗಿ ಸೇರ್ತಾರೆ. ಮಿಕ್ಕಿನವರೆಲ್ಲ ಪದವಿ ಪೂರ್ವ ಕಾಲೇಜನ್ನು ಸೇರೋದಕ್ಕೆ ಇಷ್ಟಪಡ್ತಾರೆ. ಅವುಗಳಲ್ಲಿ ಸುಮಾರು 2-3 ಲಕ್ಷ, ಸುಮಾರು 2.5-3 ಲಕ್ಷ ವಿದ್ಯಾರ್ಥಿಗಳು ವಿಜ್ಞಾನವನ್ನು, ಅಷ್ಟೇ ಪ್ರಮಾಣದ ವಿದ್ಯಾರ್ಥಿಗಳು ವಾಣಿಜ್ಯವನ್ನು ಮತ್ತು ಮಿಕ್ಕ ವಿದ್ಯಾರ್ಥಿಗಳು ಕಲಾ ಮಾಧ್ಯಮವನ್ನು ಆಯ್ಕೆ ಮಾಡಿಕೊಂಡು ಪದವಿ ಪೂರ್ವ ಕಾಲೇಜಿನಲ್ಲಿ ತಮ್ಮ ಅಧ್ಯಯನವನ್ನು ಪೂರೈಸಲಿಕ್ಕೆ ಸೇರ್ತಾರೆ. ನಾನು ಆಲೋಚನೆ ಮಾಡಿದ್ದೇನೆ, ನನ್ನ ಅನುಭವದ ಹಿನ್ನೆಲೆಯಲ್ಲಿ ಈ ವಿದ್ಯಾರ್ಥಿಗಳು ಯಾವ ರೀತಿಯಲ್ಲಿ, ಯಾವ ಬೇಸಿಸ್ ಮೇಲೆ ಪದವಿ ಪೂರ್ವ ಕಾಲೇಜಿನ ಕಾಂಬಿನೇಷನ್ಸ್ನ ಸೆಲೆಕ್ಟ್ ಮಾಡ್ತಾರೆ ಅಂತ. ಸಾಮಾನ್ಯವಾಗಿ ಸ್ವಲ್ಪ ಬುದ್ಧಿವಂತ ಅಂತ ಅನಿಸಿದ್ರೆ, ಹೆಚ್ಚು ಅಂಕಗಳು ತಗೊಂಡಿದ್ರೆ ಅವನು ಸೈನ್ಸ್ ತಗೋಬೇಕು ಅನ್ನೋದು ಒಂದು ಸಾಮಾನ್ಯವಾದ ನಂಬಿಕೆ. ಅದೊಂದು ಹೆಚ್ಚು ಕಡಿಮೆ ಮೂಢನಂಬಿಕೆ. ಎರಡನೇದು, ಕಾಮರ್ಸು ದಡ್ಡ ಆಗಿದ್ದರೆ, ಗಣಿತದಲ್ಲಿ ಕಡಿಮೆ ಅಂಕ ತಗೊಂಡಿದ್ರೆ ಆತನಿಗೆ ವಾಣಿಜ್ಯ ಕಾಮರ್ಸ್ ಕೊಡಬೇಕು ಅಂತ. ಇನ್ನು ಎರಡೂ ಕಷ್ಟ, ಹೆಂಗೋ ಪಾಸಾಗಿದ್ದಾನೆ ಅಂದರೆ ಆರ್ಟ್ಸ್ಗೆ ಹಾಕಬೇಕು ಅಂತಕ್ಕಂಥದ್ದು ಸಾಮಾನ್ಯವಾಗಿ ಇವತ್ತು ಕಂಡು ಬರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ನಾನು ಸಾವಿರಾರು ಪೋಷಕರನ್ನು, ವಿದ್ಯಾರ್ಥಿಗಳನ್ನು ಸಂವಾದ ಮಾಡಿ ಅರ್ಥ ಮಾಡ್ಕೊಂಡಿದ್ದೇನೆ. ಅದನ್ನು ತಮ್ಮ ಮುಂದೆ ಹಂಚಲಿಕ್ಕೆ ಇಷ್ಟಪಡ್ತೇನೆ. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ವಾಣಿಜ್ಯಕ್ಕೆ ಯಾಕೆ ಹೋಗ್ತಾರೆ ಅಂತ ಅಂದರೆ, ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳು ಅಧಿಕವಾದ ಸಂಖ್ಯೆಯಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಸಿಗ್ತವೆ. ಹಾಗಾಗಿ ಊರಿನಲ್ಲಿ ತನ್ನ ಕೃಷಿ ಕೆಲಸವನ್ನು ಮಾಡ್ಬೋದು, ತಂದೆ ತಾಯಿಗೆ ಸಹಾಯವನ್ನು ಮಾಡ್ಬೋದು, ಜೊತೆಯಲ್ಲಿ ಸ್ವಲ್ಪ ಹಸು ಕರು ಇವುಗಳನ್ನು ನೋಡ್ಕೋಬೋದು, ಜೊತೆಯಲ್ಲಿ ಓದ್ಬೋದು ಅಂತಕ್ಕಂಥದ್ದು. ಕಡಿಮೆ ಫೀಸ್ ಬೇರೆ, ಮತ್ತು 4-5 ಗಂಟೆ ಮಾತ್ರ ಇರುತ್ತೆ, ಹೆಚ್ಚು ಸ್ವಾತಂತ್ರ್ಯ ಇರುತ್ತೆ, ಮತ್ತು ಸ್ವಲ್ಪ ಕೃಷಿಯಲ್ಲಿ ತನ್ನ ಒಳಗೊಳ್ಳುವಿಕೆಯನ್ನು ಭಾಗವಹಿಸ್ಬೋದು ಅನ್ನೋದು ಒಂದು ಮುಖ್ಯವಾದ ಅಂಶ. ಅದಾದ ಮೇಲೆ ಸಾಮಾನ್ಯವಾಗಿ ನಗರ ಪ್ರದೇಶಗಳಿಗೆ ಬರ್ತಾರೆ, BCom ಸಾಮಾನ್ಯವಾಗಿ ಸೇರ್ತಾರೆ. ಮುಂದೆ ಏನಾಗಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಒಂದು ಮುನ್ನೋಟ ಅವರಿಗೆ ಇರೋದಿಲ್ಲ. ಕಾರಣ ತಿಳುವಳಿಕೆ ಕಡಿಮೆ, ಅಥವಾ ಇವತ್ತಿನ ಶಿಕ್ಷಣ ಪದ್ಧತಿಯಲ್ಲಿ ಹೆಚ್ಚಿನ ಮಾಹಿತಿಯನ್ನು ನಾವು ಕೊಡ್ತಾ ಇಲ್ಲ. ಇನ್ನು ನಗರಗಳ ಸಮೀಪ ಇರತಕ್ಕಂಥ ಗ್ರಾಮಾಂತರ ಪ್ರದೇಶದಿಂದ, ನಗರಗಳಿಂದ ಹಲವಾರು ವಿದ್ಯಾರ್ಥಿಗಳು ವಾಣಿಜ್ಯಕ್ಕೆ ಸೇರೋದಕ್ಕೆ ಬರ್ತಾರೆ. ಆಮೇಲೆ ಕೆಲವು ವಿದ್ಯಾರ್ಥಿಗಳಲ್ಲಿ ಏನು ಅವರಲ್ಲೂ ಅಂತಂದರೆ, ಫ್ಯಾಮಿಲಿ ಬಿಸ್ನೆಸ್ ಇದ್ದರೆ, ತಮ್ಮದೇ ಆದ ಒಂದು ಉದ್ಯಮ ಇದೆ, ವ್ಯಾಪಾರ ಇದೆ ಅಂತಂದರೆ ಅದರಲ್ಲಿ ಹೆಚ್ಚು ಪಂಡಿತನಾಗಲಿ, ಅದು ಮುಂದೆ ಕುಟುಂಬದ ವ್ಯಾಪಾರವನ್ನು, ಉದ್ಯಮವನ್ನು ಮುಂದುವರಿಸಲಿಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಿ ಕಾಮರ್ಸ್ಗೆ ಸೇರಿಸೋದನ್ನು ನಾನು ನೋಡಿದ್ದೇನೆ. ಇನ್ನು ಕೆಲವು ಪೋಷಕರು ಮತ್ತು ವಿದ್ಯಾರ್ಥಿಗಳು ನಮಗೆ ಇದರಲ್ಲೇ ಆಸಕ್ತಿ ಇದೆ, ವಾಣಿಜ್ಯದಲ್ಲಿ ಆಸಕ್ತಿ ಇದೆ ಅಂತ ಬರ್ತಾರೆ. ಇಂಥ ವಿದ್ಯಾರ್ಥಿಗಳನ್ನು ನಾನು ಹೆಚ್ಚು ಗಮನಿಸಿಲ್ಲದೆ ಹೋದರೂ ಭಾಳ ಮುಖ್ಯವಾದ ವಿದ್ಯಾರ್ಥಿಗಳು ಅಂತ ನಾನು ಭಾವಿಸಿದ್ದೇನೆ. ಸ್ನೇಹಿತರೆ, ಪೋಷಕರಲ್ಲಿ ಒಂದು ಮನವಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಮಗುವಿನ ಆಸಕ್ತಿ ಯಾವುದರಲ್ಲಿದೆ ಸ್ವಲ್ಪ ಸೂಕ್ಷ್ಮವಾಗಿ ನೋಡ್ತಾ ಇರಿ. ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಲೆಕ್ಕಾಚಾರದಲ್ಲಿ ಚೆನ್ನಾಗಿದ್ದಾನೆ ಅಂದರೆ ದಯವಿಟ್ಟು ಅಂಥ ವಿದ್ಯಾರ್ಥಿಗಳನ್ನು ವಾಣಿಜ್ಯ ಕ್ಷೇತ್ರಕ್ಕೆ ಸೇರಿಸಿ. ವಾಣಿಜ್ಯ ಕ್ಷೇತ್ರದಲ್ಲಿ ಏನಾದರೂ ಹೆಚ್ಚು ಅವಕಾಶಗಳಿಲ್ವಾ ಅಂತ ಪೋಷಕರು ಕೇಳೋದು. ಅಂದರೆ ಸ್ಕೋಪ್ ಇದೆಯೋ ಇಲ್ವೋ ಸರ್ ಅಂತ. ಸ್ಕೋಪ್ ಅಂತ ಅಂದರೆ ಏನು ಅಂತ ನಾನು ಕೇಳಿದ್ದೇನೆ. ಅಂದರೆ ಸಂಬಳ ಎಷ್ಟು ಸಿಗುತ್ತೆ ಸರ್, ಎಷ್ಟು ಬೇಗ ಉದ್ಯೋಗ ಸಿಗುತ್ತೆ ಸರ್, ಪ್ರಮೋಷನ್ ಹೇಗೆ ಸಿಗುತ್ತೆ ಸರ್ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಸ್ಕೋಪ್ ಇಲ್ವಾ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ನಿಜವಾಗ್ಲೂ ನನ್ನ ಅನುಭವ ಮತ್ತು ತಿಳುವಳಿಕೆಯಿಂದ ಹೇಳೋದಾದರೆ, ಇವತ್ತು ವಿಜ್ಞಾನ ಕ್ಷೇತ್ರದಲ್ಲಿ ಏನೆಲ್ಲ ಡಿಮ್ಯಾಂಡ್ ಇದೆ ಕೆಲಸಗಳಿಗೆ, ಅದಕ್ಕಿಂತ ಹೆಚ್ಚಿನ ಡಿಮ್ಯಾಂಡು ವಾಣಿಜ್ಯ ವಿಭಾಗದಲ್ಲಿ ಇದೆ. ಬಹಳ ಮುಖ್ಯವಾಗಿ ಇವತ್ತು ನಮ್ಮ ದೇಶ ಪ್ರಗತಿಪರ ದೇಶ ಆಗಿ ಮುಂದುವರಿತಾ ಇದೆ. ಸಾಕಷ್ಟು ಉದ್ಯಮಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ವಿದೇಶಗಳಿಂದ ಉದ್ಯಮಗಳು ಬಂದು ಇಲ್ಲಿ ತಮ್ಮ ಕಾರ್ಖಾನೆಗಳನ್ನು, ಕಚೇರಿಗಳನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ, ಮತ್ತು ಸ್ಟಾರ್ಟಪ್ ಕಂಪನಿಗಳು ಅಗಾಧ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮಗುವಿಗೆ ಆಸಕ್ತಿ ಇದ್ದರೆ, ವಾಣಿಜ್ಯದಲ್ಲಿ ಆಸಕ್ತಿ ಇದ್ದರೆ ದಯವಿಟ್ಟು ಸ್ಕೋಪ್ ತುಂಬಾ ಇದೆ, ವಾಣಿಜ್ಯ ಕ್ಷೇತ್ರಕ್ಕೆ ಸೇರಿಸಿ. ಅನುಕೂಲಗಳೇನು ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು, ನಗರದಲ್ಲಿ ಹಲವಾರು ವಾಣಿಜ್ಯ ಕಾಲೇಜುಗಳು, PU ಕಾಲೇಜುಗಳು ಇರ್ತವೆ.
ಆದರೆ ಅವನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ನೀವು ಒಂದೆರಡು ವಾಣಿಜ್ಯ ಕಾಲೇಜುಗಳಿಗೆ ಭೇಟಿ ನೀಡಬೇಕು, ಮಕ್ಕಳ ಜೊತೆಗೆ ಭೇಟಿ ನೀಡಬೇಕು. ಮತ್ತು ಅಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಗೆ ಪಾಠ ಏನಿದೆ, ಪಠ್ಯಕ್ರಮ ಇದೆ, ಅದನ್ನು ಬೋಧನೆ ಹೇಗಾಗುತ್ತೆ, ಕಲಿಕೆ ಹೇಗಾಗುತ್ತೆ, ಮೌಲ್ಯಮಾಪನ ಹೇಗೆ ಮಾಡ್ತಾರೆ, ಮತ್ತು ಮಗುವಿನಿಗೆ ಮೆಂಟರ್ಶಿಪ್ ಹೇಗಿರುತ್ತೆ, ಪ್ರೋತ್ಸಾಹವನ್ನು ಹೇಗೆ ಕೊಡ್ತಾರೆ ಅನ್ನೋ ಒಂದು ಮೂಲಭೂತವಾದ ಅಂಶಗಳನ್ನು ಪರಿಶೀಲಿಸಿದ ನಂತರ ಈ 2 ವರ್ಷಗಳ ಕಾಮರ್ಸ್ ವಾಣಿಜ್ಯ ವಿಭಾಗದಲ್ಲಿ ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮುಂದೆ PUCಯ ನಂತರ ಎಲ್ಲಿ ಸೇರಬೇಕು, ಯಾವುದನ್ನು ಅಧ್ಯಯನ ಮಾಡಬೇಕು, ಯಾವ ಕ್ಷೇತ್ರಕ್ಕೆ ಹೋಗಬೇಕು ಅಂತಕ್ಕಂಥ ಪೂರ್ಣವಾದ ಮಾಹಿತಿ ಆ ಕಾಲೇಜಲ್ಲಿ ಕೊಡ್ತಾರ. ಈಗ ಉದಾಹರಣೆಗೆ ಬಹುತೇಕ ಕಾಮರ್ಸ್ ವಿದ್ಯಾರ್ಥಿಗಳು PUC ಓದರು BCom ಅಷ್ಟೇ ಯೋಚನೆ ಮಾಡ್ತಾರೆ. BCom ಅಷ್ಟೇ ಅಲ್ಲ, ಇವತ್ತು BBA ಇದೆ, BCAಗೆ ಅವಕಾಶ ಇದೆ, ಅದಲ್ಲದೆ BA LLB ಒಟ್ಟಿಗೆ ಓದೋದಕ್ಕೆ ಅವಕಾಶ ಇದೆ, BCom LLB ಒಟ್ಟಿಗೆ ಓದಲಿಕ್ಕೆ ಅವಕಾಶ ಇದೆ. ಮತ್ತು ವಿಶೇಷವಾಗಿ ಇವತ್ತು ವಾಣಿಜ್ಯ ವಿಭಾಗದಲ್ಲಿ ನಗರದಲ್ಲಿ ಅತ್ಯಂತ ಪ್ರತಿಷ್ಠಿತ ವಾಣಿಜ್ಯ ಕಾಂಬಿನೇಷನ್ನ ತಗೊಂಡ್ರೆ BBAನಲ್ಲಿ ಅಥವಾ BComಲ್ಲಿ ಅವರು 2ನೇ ವರ್ಷಕ್ಕೆ ಅಂದರೆ 3 ವರ್ಷ ಅಥವಾ 4 ವರ್ಷದ ಪದವಿ ಕೋರ್ಸಲ್ಲೇ 3ನೇ ವರ್ಷ ಅಷ್ಟೊತ್ತಿಗೆ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಇದೆ. ಬೆಂಗಳೂರಿನ ಕೆಲವು ಪ್ರತಿಷ್ಠಿತ ಕಾಲೇಜುಗಳಿದೆ. ನಾನು ಹೆಸರು ಹೇಳಿದ್ರೆ ಏನಾದರೂ ಇವರು ಬೇಕು ಅಂತಲೇ ಅದನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಭಾವನೆ ಬರ್ಬೋದು, ಅದಕ್ಕೆ ಕೇಳ್ತಾ ಇಲ್ಲ. ನೀವೇ ಪರಿಶೀಲಿಸಿ, ಬೆಂಗಳೂರಿನಲ್ಲಿರ್ತಕ್ಕಂಥ ಒಂದು 4-5 ಪ್ರತಿಷ್ಠಿತ ವಾಣಿಜ್ಯ ಕಾಲೇಜುಗಳಿಗೆ ನಿಮ್ಮ ಮಕ್ಕಳು ಸೇರಿದ್ರೆ ಯಾರು BE ಓದಿ ಅಥವಾ MTech ಓದಿ ಸಾಫ್ಟ್ವೇರ್ ಇಂಜಿನಿಯರು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಜಿನಿಯರ್ ಆಗ್ತಾರೆ, ಅವ್ರ ವೇತನ ಏನಿದೆ ಅದಕ್ಕಿಂತ ಹೆಚ್ಚಿನ ವೇತನವನ್ನು, ಉದ್ಯೋಗವನ್ನು ಪಡಿತಕ್ಕಂಥ ಸಾಧ್ಯತೆಗಳು ಆ ಕಾಲೇಜುಗಳಲ್ಲಿ ಸಿಗುತ್ತೆ. ಆ ಕಾಲೇಜಿಗೆ ಸೇರಬೇಕು ಅಂದರೆ PU ಕಾಲೇಜುಗಳಲ್ಲಿ ಅತ್ಯುತ್ತಮವಾದ ಶಿಕ್ಷಣವನ್ನು ನೀಡುವ ಮತ್ತು ಅವರ ಗುರಿ, ಫೋಕಸ್ ಏನಿದೆ, ಅವ್ರ ವಿಷನ್ ಏನಿದೆ, ಅದಕ್ಕೆ ಪೂರಕವಾದ ಮಾಹಿತಿಯನ್ನು ಕೊಡ್ತಕ್ಕಂಥ ಪದವಿ ಪೂರ್ವ ಕಾಲೇಜ್ ಆಗಬೇಕು. ವಿಶೇಷವಾಗಿ ಇವತ್ತು CA ಚಾರ್ಟೆಡ್ ಅಕೌಂಟೆಂಟ್ ಅಂತ ನಾವೇನು ಹೇಳ್ತೀವಿ, ಇವತ್ತು ಅತಿಯಾದ ಡಿಮ್ಯಾಂಡ್ ಇರ್ತಕ್ಕಂಥ ಒಂದು ವೃತ್ತಿ ಅದು. ಆ ವೃತ್ತಿಯಲ್ಲಿ ವೈಯಕ್ತಿಕವಾಗಿ MD MS ಮಾಡಿರೋ ಡಾಕ್ಟರ್ಗಳು ಹೇಗೆ ಪ್ರಾಕ್ಟೀಸ್ ಮಾಡ್ತಾರೆ, ಪ್ರೊಫೆಸರ್ಸ್ ಆಗಿರ್ತಾರೆ, ಆ ರೀತಿ CA ಮಾಡಿ ಪ್ರೊಫೆಸರು ಆಗಿರ್ಬೋದು, ಮತ್ತು ತನ್ನದೇ ಆದಂಥ ಪ್ರಾಕ್ಟೀಸ್ ಮಾಡ್ಕೋಬೋದು, ಅಥವಾ ಬ್ಯಾಂಕಿಂಗ್ ಸೆಕ್ಟರ್ಗೆ ಹೋಗ್ಬೋದು, ಪ್ರೈವೇಟ್ ಸೆಕ್ಟರ್ಗೆ ಹೋಗ್ಬೋದು. ಅದ್ಭುತವಾದ ಅವಕಾಶಗಳಿರ್ತಕ್ಕಂಥ CA ಇರ್ಬೋದು. ಅದೇ ಥರ ಕಂಪ್ನಿ ಸೆಕ್ರೆಟರಿ ಬಗ್ಗೆ ಏನೆಲ್ಲ ಪ್ರೋತ್ಸಾಹಗಳನ್ನು ಆ ಪದವಿ ಪೂರ್ವ ಕಾಲೇಜು ಕೊಡುತ್ತೆ ಅದನ್ನು ತಿಳ್ಕೊಂಡ್ರೆ ಇವತ್ತು ನಮಗೆ ಗೊತ್ತಿದೆ, ಬಹುತೇಕ ಕಂಪನಿಗಳು ನಮ್ಮ ಭಾರತದಲ್ಲಿ ಸೃಷ್ಟಿಯಾಗ್ತಾ ಇದೆ, ವಿದೇಶದ ಕಂಪನಿಗಳು ಬರ್ತಾ ಇದೆ. ಅಲ್ಲಿ ಕಂಪನಿ ಸೆಕ್ರೆಟರಿ ಅಂತಂದರೆ ಈಸ್ ದಿ ಹಾರ್ಟ್ ಆ್ಯಂಡ್ ಸೋಲ್ ಆಫ್ ದ ಪರ್ಟಿಕ್ಯುಲರ್ ಕಂಪನಿ. ಅದಕ್ಕೆ ಬೇಕಾದಂಥ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸ್ನ ಕಲಿಸೋದ್ರಿಂದ ಹಿ ವಿಲ್ ಬಿ ದ ಫಸ್ಟ್ ಪರ್ಸನ್ ಅಪಾರ್ಟ್ ಫ್ರಮ್ ದಿ ಓನರ್ಸ್ ಹೂ ಹ್ಯಾವ್ ಓನ್ಡ್ ಇಟ್ ಆ್ಯಂಡ್ ಇನ್ವೆಸ್ಟೆಡ್ ದಿ ಮನಿ. ಹಾಗಾಗಿ ಆ ವೃತ್ತಿಯಲ್ಲಿ ಅತ್ಯಂತ ಹೆಚ್ಚಿನ ಪ್ರಮೋಷನ್ ಅವಕಾಶಗಳಿದೆ, ವೇತನದ ಅವಕಾಶಗಳಿದೆ. ಅದರ ಜೊತೆಯಲ್ಲಿ ಇವತ್ತು ನ್ಯಾಷನಲ್ ಲಾ ಸ್ಕೂಲ್ ಅಂತ ತಾವು ಕೇಳಿರ್ತೀರ, ಸೆಂಟ್ರಲ್ ಗೌರ್ಮೆಂಟಿನ ಫಂಡಿಂಗ್ ಇರ್ತಕ್ಕಂಥ ವಿಶ್ವವಿದ್ಯಾಲಯಗಳು. ಅಲ್ಲೇನಾದರೂ ಈ ಕ್ಲಾಟ್ ಅಂತ ಒಂದು ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಬರುತ್ತೆ, ಅದರಲ್ಲಿ ಪಾಸ್ ಆಗ್ತಕ್ಕಂಥ ರೀತಿಯಲ್ಲಿ ಪದವಿ ಪೂರ್ವ ಕಾಲೇಜಲ್ಲಿ ತರಬೇತಿ ಕೊಟ್ಟರೆ, ನ್ಯಾಷನಲ್ ಲಾ ಸ್ಕೂಲ್ ಸೇರಿದ್ರೆ ಆ 5 ವರ್ಷಗಳ ನ್ಯಾಷನಲ್ ಲಾ ಕಾಲೇಜ್ನಲ್ಲಿ ಅವರು 3ನೇ ವರ್ಷಕ್ಕೆ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಆಗುತ್ತೆ. ನನಗೆ ಗೊತ್ತಿದೆ, ಬ್ಯಾಂಗ್ಳೂರಿನಲ್ಲಿ ಇರ್ತಕ್ಕಂಥ ನ್ಯಾಷನಲ್ ಲಾ ಯೂನಿವರ್ಸಿಟಿ ಏನಿದೆ ಅಲ್ಲಿ 3ನೇ ವರ್ಷಕ್ಕೆ ಕ್ಯಾಂಪಸ್ ರಿಕ್ರೂಟ್ಮೆಂಟ್ಗೆ ವಿದೇಶಿ ಕಂಪನಿಗಳು ಬರ್ತವೆ. ಆ್ಯಂಡ್ ದಟ್ ಸ್ಯಾಲ್ರಿ ಪ್ಯಾಕೇಜ್ ಇಸ್ ಮೋರ್ ದೆನ್ ಎ ಕ್ರೋರ್. ನೋಡಿ, ಅರ್ಥ ಮಾಡ್ಕೊಳ್ಳಿ, ಇವತ್ತು ಇಂಪೋರ್ಟ್ ಎಕ್ಸ್ಪೋರ್ಟ್ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಎಷ್ಟಾಗತ್ತೆ, ಎಷ್ಟೆಲ್ಲ ರೀತಿಯ ಒಪ್ಪಂದಗಳಾಗತ್ತೆ. ಆ ಒಪ್ಪಂದಗಳ ಆಧಾರದಲ್ಲಿ ಏನು ನಷ್ಟ ಆಗ್ಬೋದು, ಏನು ಲಾಭ ಆಗ್ಬೋದು, ಮತ್ತು ಯಾವುದನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅಂತಕ್ಕಂಥ ವಿಶೇಷವಾದ ತರಬೇತಿಗಳು ಅಂಥ ನ್ಯಾಷನಲ್ ಲಾ ಯೂನಿವರ್ಸಿಟಿನಲ್ಲಿರುತ್ತೆ. ಸೊ ಕ್ಲಾಟ್ ಎಕ್ಸಾಮ್ಗೆ ಬೇಕಾದಂಥ ತರಬೇತಿಯನ್ನು ಕೊಡ್ತಾರೆ. ಹಾಗೆಯೇ ಬಹಳ ಮುಖ್ಯವಾಗಿ ಹೋಟೆಲ್ ಮ್ಯಾನೇಜ್ಮೆಂಟ್, ಇಟ್ಸ್ ಎ ನ್ಯೂ ಇಂಡಸ್ಟ್ರಿ. ಟ್ರಾವೆಲಿಂಗ್ ಇಂಡಸ್ಟ್ರಿ ನಮ್ಮ ಭಾರತಕ್ಕೆ ಬರ್ತಕ್ಕಂಥ ಪ್ರವಾಸಿಗರು ಜಾಸ್ತಿ ಆಗ್ತಾ ಇದೆ, ಅಥವಾ ನಮ್ಮಲ್ಲೇ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಪ್ರವಾಸ ಮಾಡ್ತಕ್ಕಂಥವ್ರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅವರಿಗೆ ಬೇಕಾದಂಥ ಅನುಕೂಲಗಳನ್ನು ನೀಡ್ತಕ್ಕಂಥ 5 ಸ್ಟಾರ್ 3 ಸ್ಟಾರ್ ಇಂಟರ್ನ್ಯಾಷನಲ್ ಲೆವೆಲ್ ಹೋಟೆಲ್ಗಳನ್ನು ನಡೆಸ್ತಕ್ಕಂಥದ್ದು, ನಿರ್ವಹಿಸ್ತಕ್ಕಂಥದ್ದು, ಆ ರೀತಿಯ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಇವೆಲ್ಲ ಅವಕಾಶಗಳ ಬಗ್ಗೆ ಸೂಕ್ತವಾದ ಮಾಹಿತಿಯನ್ನು ಕೊಡ್ತಾರೆ. ಮತ್ತು ಎಲ್ಲ ಭಾಳ ಮುಖ್ಯವಾಗಿ ಇವತ್ತು ಟ್ರೇಡಿಂಗ್ ಹೆಚ್ಚಾಗ್ತಾ ಇದೆ. ಉದಾಹರಣೆಗೆ ತಾವು ಕೇಳಿರ್ತೀರ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಇರುತ್ತೆ,
ಇನ್ವೆಸ್ಟ್ಮೆಂಟ್ ಶೇರ್ ಅಂತ ಹೇಳ್ತಾರೆ, ಓಕೆ, ಮ್ಯೂಚುವಲ್ ಫಂಡ್ ಅಂತ ಹೇಳ್ತಾರೆ. ಅವುಗಳೆಲ್ಲದರ ಬಗ್ಗೆ ಒಂದು ಸಂಕ್ಷಿಪ್ತವಾದ ನೋಟವನ್ನು ಮತ್ತು ಪೂರ್ಣವಾದ ಮಾಹಿತಿಯನ್ನು ಕೊಟ್ಟು ಮಕ್ಕಳಲ್ಲಿ ಆ 2 ವರ್ಷಗಳ ಪದವಿ ಪೂರ್ವ ವಾಣಿಜ್ಯ ಶಿಕ್ಷಣದಲ್ಲೇ ಅವರಿಗೆ ಬೇಕಾದಂಥ ಹಣವನ್ನು ಹೇಗೆ ವೃದ್ಧಿಸ್ಕೋಬೇಕು, ಹಣವನ್ನು ಹೇಗೆ ನಿರ್ವಹಣೆ ಮಾಡ್ಕೋಬೇಕು, ಎಲ್ಲೂ ಸೋರಿಕೆ ಆಗದಂಗೆ ಎಚ್ಚರ ವಹಿಸಬೇಕು, ಇವೆಲ್ಲದರ ಬಗ್ಗೆ ಸಂಕ್ಷಿಪ್ತವಾದ ನೋಟವನ್ನು ಆ ಪದವಿ ಪೂರ್ವ ಕಾಲೇಜು ಕೊಡುತ್ತಾ ಇಲ್ಲೋ ಅನ್ನೋದನ್ನು ಆಲೋಚನೆ ಮಾಡಿ ತಿಳ್ಕೊಂಡು ವೆರಿಫೈ ಮಾಡಿ ದಯವಿಟ್ಟು ನಿಮ್ಮ ಮಕ್ಕಳನ್ನು ಅಂಥ ಕಾಲೇಜಿಗೆ ಸೇರಿಸಿ. ಗ್ರಾಮೀಣ ಪ್ರದೇಶದಲ್ಲಿದ್ದರೂ ನಾನು ಒಂದು ಮನವಿ ಮಾಡ್ತೇನೆ, ನಿಮ್ಮ ಮಕ್ಕಳ ಭವಿಷ್ಯ ಇದೆ. ನನ್ನ ಒಂದು ಅನುಭವ ಇದೆ ವಾಣಿಜ್ಯ ಕ್ಷೇತ್ರದಲ್ಲಿ ಅಧ್ಯಯನ ಮಾಡೋದ್ರಿಂದ. ನಾನು ನೋಡಿ ಒಂದು ಪುಟ್ಟ ಹಳ್ಳಿಯಿಂದ ಬಂದಿದ್ದೇನೆ. ನಾನು ಓದಿದಂಥ ಒಂದು MSc ನಾನು ಝುವಾಲಜಿ ಓದಿದ್ದು. ಆದರೆ ನಮ್ಮೂರಲ್ಲಿ ಇರ್ತಕ್ಕಂಥ 50 ಮನೆಗಳಲ್ಲಿ ಇವತ್ತು 18 ಜನ MCom ಮಾಡಿರೋರಿದ್ದಾರೆ. ಅವರೆಲ್ಲ ಉತ್ತಮವಾದ ಉದ್ಯೋಗದಲ್ಲಿದ್ದಾರೆ, ಉಪನ್ಯಾಸಕರಾಗಿದ್ದಾರೆ. ಹಾಗೆ ಬಡವರಿಗೆ ಅವರ ಜೀವನವನ್ನು ಕಟ್ಕೊಳ್ಳಿಕ್ಕೆ ಕಡಿಮೆ ಹಣದಿಂದ ಅಧ್ಯಯನ ಮಾಡೋದಕ್ಕೂ ಸರ್ಕಾರಿ ಕಾಲೇಜುಗಳ ಬೆಂಬಲ ಇರುತ್ತೆ. ಮತ್ತು ಸ್ನಾತಕೋತ್ತರ ಪದವಿಯಲ್ಲಿ ಭಾಳ ಮುಖ್ಯವಾದ ಕಾಲೇಜುಗಳನ್ನು ಸೇರಿದ್ರೆ ಅತ್ಯುತ್ತಮವಾದ ಜೀವನವನ್ನು ಸೃಷ್ಟಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಪೋಷಕರು ತಮ್ಮ ಸಮೀಪ ಇರತಕ್ಕಂಥ ನಗರಗಳಲ್ಲಿರ್ತಕ್ಕಂಥ ವಾಣಿಜ್ಯ ಕಾಲೇಜುಗಳಿಗೆ ಭೇಟಿ ಮಾಡಿ ವಿಷಯವನ್ನು ತಿಳ್ಕೊಳ್ಳಿ, ಅತ್ಯುತ್ತಮವಾದ ಶಿಕ್ಷಣವನ್ನು ನೀಡಿ ಅವರ ಭವಿಷ್ಯ ಉಜ್ವಲ ಆಗಲಿ ಅಂತ ನಾನು ಆಶಿಸ್ತೇನೆ. ನಮಸ್ಕಾರ. ಈ ರೀತಿಯ ಮಾಹಿತಿಯನ್ನು ನಾನು ಆಗಾಗ್ಗೆ ಕೊಡ್ತಾ ಇರ್ತೇನೆ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ತೆ.